ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಅಂದರೆ ನಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ರೇಷ್ಮೆ ವಿಜ್ಞಾನಿಯಾಗಿರುವಂತಹ ಶ್ರೀ ಚಂದ್ರಶೇಖರ್ ಕಳ್ಳಿಮನಿ ಸರ್ ಅವ್ರನ್ನ ಮಾತಾಡಿಸಿ ವೈಜ್ಞಾನಿಕವಾಗಿ ಹಿಪ್ಪು ನೇರಳೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಅಂದರೆ ಇದರಲ್ಲಿ ಯಾವ್ಯಾವ ರೀತಿಯ ಬೇಸಾಯ ಕ್ರಮಗಳನ್ನು ಮಾಡಬೇಕು, ಎಷ್ಟು ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು, ಜೋಡು ಸಾಲು ಪದ್ಧತಿ ಬೆಸ್ಟೋ ಅಥವಾ ಮರಗಡ್ಡಿ ಪದ್ಧತಿ ಬೆಸ್ಟೋ ಈ ಹಿಪ್ಪು ನೇರಳೆಯಲ್ಲಿ, ಆಮೇಲೆ ಇದಕ್ಕೆ ಚಾಟ್ನಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು, ಮತ್ತು ರೇಷ್ಮೆ ಹುಳುಗಳಿಗೆ ಯಾವ ಹಂತದಲ್ಲಿ ಈ ಸೊಪ್ಪನ್ನು ಕೊಡಬೇಕು, ಹೇಗೆ ಕೊಡಬೇಕು, ಮತ್ತು ಒಟ್ಟಾರೆಯಾಗಿ ತೋಟದ ನಿರ್ವಹಣೆ ಹೇಗೆ ಮಾಡಬೇಕು. ಈಗ ನಿಮ್ಗೆ ಗೊತ್ತಿರ್ಬೋದು, ರೋಗ ಕೀಟಗಳ ಸಮಸ್ಯೆ ಇದರಲ್ಲಿ ಜಾಸ್ತಿ. ಆಮೇಲೆ ಈ ಸೊಪ್ಪು ಒಂದು ಬೇರೆ ಜೀವಂತ ಹುಳುಗಳಿಗೆ ತಿನ್ನಿಸಿ ಅಲ್ಲಿರುವ ರೇಷ್ಮೆಯನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಾವು 95% ಇದನ್ನು ಸಾವಯವದಲ್ಲೇ ಮಾಡ್ತಾರೆ ಅಂತ ಭಾಳಷ್ಟು ಹಿಂದಿನ ಕಂತುಗಳಲ್ಲಿ ರೈತರು ಹೇಳ್ತಾ ಇದ್ರು. ಅದು ವೈಜ್ಞಾನಿಕವಾಗಿ ಎಷ್ಟು ಸತ್ಯ, ಅದೇ ರೀತಿಯೇ ಮಾಡಬೇಕನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಎಸ್ ಕಳ್ಳಿಮನೆ ಅಂತೇಳಿ. ನಾನು ರೇಷ್ಮೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಹರದನಹಳ್ಳಿಯಲ್ಲಿ ಕಳೆದ 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರಮುಖವಾಗಿ ರೇಷ್ಮೆ ಬೆಳೆ ಅಂದ ತಕ್ಷಣ ನಮಗೆ ಪ್ರಮುಖವಾಗಿ ಕಾಣುವಂಥದ್ದು ಸದಾ ಹಸಿರಾಗಿರ್ತಕ್ಕಂಥ ಹಿಪ್ಪನೇರಳೆ ಕೃಷಿ. ಹಿಪ್ಪನೇರಳೆ ಕೃಷಿಯನ್ನು ನಾವು ಮಾಡಲಿಕ್ಕೆ ಎಲ್ಲರೂ ಹಿಪ್ಪನೇರಳೆ ಬೆಳೆದಾದ ತಕ್ಷಣ ಅದು ಹಸಿರಾಗಿರುತ್ತೆ, ಸೊಪ್ಪು ಚೆನ್ನಾಗಿರುತ್ತೆ, ಸುಲಭನಾಗಿ ಬೆಳಿಬೋದು ಅಂತ ತಿಳ್ಕೊಳ್ತೀವಿ. ಆದರೆ ರೇಷ್ಮೆ ಸೊಪ್ಪು ಹಸಿರಾಗಿದ್ದರೆ ಅದು ರೇಷ್ಮೆ ಹುಳುಗಳಿಗೆ ಸೂಕ್ತ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂತಂದರೆ ಹಸಿರಾಗಿರೋದಿಲ್ಲ, ಬಿಳಿಗಿರೋದಿಲ್ಲ, ಹಾಲಲ್ಲ ಅಂತೇಳಿ ಹೇಳ್ತೀವಿ. ಅದೇ ರೀತಿ ಹಸಿರಾಗಿರೋ ಹಿಪ್ಪನೇರಳೆ ಸೊಪ್ಪೆಲ್ಲ ರೇಷ್ಮೆ ಹುಳುಗಳಿಗೆ ಸೂಕ್ತ ಅಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾಕಂದರೆ ರೈತ ಬಾಂಧವರು ನಾವು ಹೆಚ್ಚಾಗಿ ಹಿಪ್ಪನೇರಳೆ ಬೆಳೆಸೋದು ಸುಲಭ, ಆದರೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋದು ಸ್ವಲ್ಪ ಕಷ್ಟ ಅಥವಾ ಕ್ಲಿಷ್ಟ ಅನ್ನೋದನ್ನು ಹೇಳ್ತಾರೆ. ಆದರೆ ಹಿಪ್ಪನೇರಳೆ ಬೆಳೆಸೋದು ಕೂಡ ಅಷ್ಟೇ ಮುತುವರ್ಜಿ ವಹಿಸಿ ಬೆಳೆಸಬೇಕು. ಯಾಕಂತಂದರೆ ಪ್ರಮುಖವಾಗಿ ಇತ್ತೀಚಿನ ದಿವಸಗಳಲ್ಲಿ ಹಿಪ್ಪನೇರಳೆ ತೋಟವನ್ನು ನಾವು ಪ್ರಾರಂಭ ಮಾಡಿದಾಗಿನಿಂದ ಹಿಡಿದು ಹುಳು ಸಾಕಾಣಿಕೆವರೆಗೂ ಸಾಕಷ್ಟು ಸಂಕಷ್ಟದಲ್ಲಿ ತೊಡಗ್ತಾರೆ. ಇತ್ತೀಚೆಗೆ ಕಂಡು ಬರ್ತಾ ಇರುವಂಥ ಪ್ರಮುಖ ಸಮಸ್ಯೆಗಳನ್ನು ಮೊದಲು ಹೇಳಿ ಆಮೇಲೆ ನಾನು ಹಿಪ್ಪನೇರಳೆ ಕೃಷಿ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ರೈತರಿಗೆ ಪ್ರಮುಖವಾಗಿ ಇವತ್ತೇನಾಗಿದೆ ಅಂತಂದರೆ, ಬೇರೆ ಬೆಳೆಗಳನ್ನು ಬೆಳೆದಾಗ, ಪ್ರಮುಖವಾಗಿ ತೋಟಗಾರಿಕೆ ಅಥವಾ ತರಕಾರಿ ಬೆಳೆಗಳನ್ನು ಬೆಳೆದು ನಂತರ ಆ ತೋಟವನ್ನು ಹಿಪ್ಪನೇರಳೆ ಕೃಷಿಗೆ ಅಥವಾ ರೇಷ್ಮೆ ಕೃಷಿಗೆ ಪರಿವರ್ತನೆ ಮಾಡಲಿಕ್ಕೆ ಹೊರಟಾಗ ಆ ಜಮೀನುಗಳಲ್ಲಿ ಉಳಿಕೆ ಅಂಶ ಜಾಸ್ತಿ ಇರುತ್ತೆ. ಅಂತಂದರೆ ಯಾವುದೇ ಒಂದು ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನು ಸಿಂಪರಣೆ ಮಾಡಿರ್ತಕ್ಕಂಥ ಉಳಿಕೆ ಅಂಶ ಇರೋ ಕಾರಣಕ್ಕೆ ಕನಿಷ್ಠ 1 ರಿಂದ 2 ವರ್ಷ ಅವರು ಹಿಪ್ಪನೇರಳೆ ಸೊಪ್ಪನ್ನು ಸುಸೂತ್ರವಾಗಿ, ಅಂತಂದರೆ ರೇಷ್ಮೆ ಹುಳುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಹಿಪ್ಪನೇರಳೆ ಸೊಪ್ಪನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಅದರಲ್ಲಿ ಇರ್ತಕ್ಕಂಥ ರಾಸಾಯನಿಕ ಅಂಶಗಳು ಸೊಪ್ಪಿನಲ್ಲಿ ಸೇರಿಕೊಂಡು ಆ ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳಿಗೆ ಕೊಟ್ಟಾಗ ಹುಳುಗಳು ಬೆಳೀತವೆ, ಆದರೆ ಅದು ರೇಷ್ಮೆ ಗೂಡು ಕಟ್ಟದೇ ಇರತಕ್ಕಂಥ ಸಂದರ್ಭಗಳು ಜಾಸ್ತಿ ಕಾಣ್ತಾ ಇದೆ. ಮತ್ತು ರಾಸಾಯನಿಕಗಳನ್ನು ಆದಷ್ಟು ನಾವು ಬಳಸದೇ ಇರುವಂಥ ಜಮೀನನ್ನು ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಅನ್ನೋದು ಮೊದಲನೇ ಒಂದು ಕಿವಿ ಮಾತು ನಮ್ಮ ರೇಷ್ಮೆ ಬೆಳೆಗಾರರಿಗೆ. ಎರಡನೇದಾಗಿ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರವನ್ನು ಕೊಡಬೇಕು. ಸಾಕಷ್ಟು ಅಂತಂದರೆ 1 ಎಕರೆಗೆ 8 ಟನ್ನಿನಷ್ಟು ನಾವು ತಿಪ್ಪೆ ಗೊಬ್ಬರವನ್ನು ಕೊಡಬೇಕು. ನಮ್ಮ ರೈತರ ಭಾಷೆಯಲ್ಲಿ ಹೇಳೋದಾದರೆ 4 ಟ್ರ್ಯಾಕ್ಟರ್ ಅಂತಂದರೆ, 1 ಟ್ರ್ಯಾಕ್ಟರ್ 1.5 ರಿಂದ 2 ಟನ್ನಿನಷ್ಟು ತಿಪ್ಪೆ ಗೊಬ್ಬರವನ್ನು ಹಿಡಿಸುತ್ತೆ. ಸೊ ಆ ರೀತಿಯಾಗಿ 4 ಟ್ರ್ಯಾಕ್ಟರ್ ವಾರ್ಷಿಕವಾಗಿ ಕೊಡಬೇಕು ಅಂತ ಹೇಳ್ತೀವಿ. ಇದನ್ನು 2 ಹಂತದಲ್ಲಿ ಕೊಟ್ಟರೆ ಸೂಕ್ತ. ಒಂದು ಜೂನ್ ಜುಲೈ ತಿಂಗಳಲ್ಲಿ, ಇನ್ನೊಂದು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಾಗ, 2 ಹಂತದಲ್ಲಿ ಕೊಟ್ಟಾಗ ಅದು ಬೆಳೆಗಳಿಗೆ 3 ಬೆಳೆಗಳಿಗೆ ಸಿಗ್ತಾ ಹೋಗ್ತದೆ. ಹೀಗಾಗಿ ವಾರ್ಷಿಕವಾಗಿ ನಮಗೆ 8 ಟನ್ ತಿಪ್ಪೆ ಗೊಬ್ಬರ ಕನಿಷ್ಠ ಕೊಡಬೇಕು ಅಂತ ಹೇಳ್ತೀವಿ. ಇದಕ್ಕಿಂತ ಮೊದಲು ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಭಾಳ ಸೂಕ್ತ. ಮಣ್ಣು ಪರೀಕ್ಷೆ ಯಾಕಪ್ಪ ಮಾಡಿಸ್ಬೇಕು ಅಂತಂದರೆ, ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸಾರಜನಕದ ಅಂಶ ಮತ್ತು ರಸಸಾರ ಎಷ್ಟಿದೆ, ಮತ್ತು ಅದರಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ, ಮತ್ತು ನಾವು ಎಷ್ಟು ಅದಕ್ಕೆ ಸೇರಿಸ್ಬೇಕಾಗತ್ತೆ ಅನ್ನೋದು ನಮಗೊಂದು ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ. ಅಂತಂದರೆ ಒಂದು ಸೂಕ್ತ, ಒಂದು ನಿಗದಿತ ಒಂದು ಪ್ರಮಾಣ ನಮಗೆ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತೀವಿ. ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲ, ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಿ, ಅದು 0.65 ಜಾಸ್ತಿ ಇದ್ದಾಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದನ್ನು ಅರ್ಧಕ್ಕರ್ಧ ನಾವು ಕಡಿಮೆ ಮಾಡ್ಬೋದು.
ಹೀಗಾಗಿ ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಒತ್ತು ಕೊಡದೆ ಸಾವಯವ ಕೃಷಿಯಿಂದನೇ ಹಿಪ್ಪನೇರಳೆ ಕೃಷಿಯನ್ನು ಮಾಡುವಂಥದ್ದು ಬಹಳ ಸೂಕ್ತ ಈಗಿನ ದಿನಮಾನಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದರೆ ನಾವು ಇಲ್ಲಿ ಬರೀ ಹಿಪ್ಪನೇರಳೆ ಸೊಪ್ಪನ್ನು ಅಷ್ಟೇ ಬೆಳೆಯೋದಿಲ್ಲ, ಬೇರೆ ಬೆಳೆಗಳ ಹಾಗೆ ಬೆಳೆದು ಕಟಾವು ಮಾಡೋದು ಅಷ್ಟೇ ಅಲ್ಲ, ಇಲ್ಲಿ ಸೊಪ್ಪನ್ನೇ ನಾವು ಇನ್ನೊಂದು ಹುಳುಗಳಿಗೆ ಇನ್ನೊಂದು ಜೀವಿಯನ್ನು ಬೆಳೆಸಲಿಕ್ಕೆ ಬಳಸೋದ್ರಿಂದ ನಾವು ಸೊಪ್ಪು ಅದು ರಾಸಾಯನಿಕ ಮುಕ್ತವಾಗಿರಬೇಕು ಮತ್ತು ಅದು ರೇಷ್ಮೆ ಹುಳುಗಳು ತಿನ್ನಲಿಕ್ಕೆ ಯೋಗ್ಯ ಮತ್ತು ಸೂಕ್ತವಾಗಿರಬೇಕು ಅನ್ನೋದು ಪ್ರಮುಖವಾದ ಅಂಶವನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಜೊತೆಗೆ ನಾವು ತಿಪ್ಪೆಗೊಬ್ಬರವನ್ನು ಹಾಕಿದ ನಂತರ ಭೂಮಿಯನ್ನು ಹದ ಮಾಡಿ ನಂತರ ನಾವು ಸೆಣಬು ಅಂತ ಹೇಳ್ತೀವಿ, ಸನ್ ಹೆಂಪ್ ಮತ್ತು ಡಯಂಚ ಚಂಬೆ ಇವುಗಳನ್ನು ಎಕರೆಗೆ 15ರಿಂದ 20 kgಯಷ್ಟು ನಾವು ಬ್ರಾಡ್ಕಾಸ್ಟ್ ಮಾಡಿ ಅಂದರೆ ಎರಚಿಬಿಟ್ಟು ಅದು ಹೂ ಆಡುವ ಹಂತಕ್ಕೆ ಅಂದರೆ 40ರಿಂದ 50 ದಿವಸಕ್ಕೆ ಹೂ ಆಡುವ ಹಂತ ಬರುತ್ತೆ. ಆವಾಗ ಅದನ್ನೆಲ್ಲ ಮತ್ತೆ ನಾವು ಟ್ರ್ಯಾಕ್ಟರ್ ಅಥವಾ ಮಿನಿ ಟ್ರ್ಯಾಕ್ಟರ್ನ ಟಿಲ್ಲರ್ ನಾವು ಬಳಸಿ ನಾವು ಅದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ನಾವು ಕ್ರಮೇಣ ಹೆಚ್ಚಿಸಲಿಕ್ಕೆ ಸಾಧ್ಯತೆ ಆಗ್ತಾಯಿದೆ. ಈಗ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥ ಹಿಪ್ಪನೇರಳೆ ತೋಟ ಏನಿದೆ, ಇದು ಕಳೆದ 4 ವರ್ಷದಿಂದ ನಾವು ಯಾವುದೇ ರಾಸಾಯನಿಕಗಳನ್ನು ಇಲ್ಲದೆ ನಾವು ಹಿಪ್ಪನೇರಳೆ ಸೊಪ್ಪನ್ನು ಬೆಳೀತಾ ಇದ್ದೀವಿ. ಸುಮಾರು ಜನ ನಮಗೆ ವಿಜ್ಞಾನಿಗಳು ಕೇಳಿದ್ದಾರೆ, ಏನಪ್ಪ ನಾವು ಆಗಲೇ ರಾಸಾಯನಿಕ ಮುಕ್ತವಾಗಿ ನಾವು ಹಿಪ್ಪನೇರಳೆಯನ್ನು ಬೆಳೆಸಿ ರೇಷ್ಮೆ ಗೂಡನ್ನು ಬೆಳಿಲಿಕ್ಕಾಗುತ್ತಾ, ರೇಷ್ಮೆ ಹುಳನ್ನು ಸಾಕ್ಲಿಕ್ಕಾಗುತ್ತಾ ಅಂತೇಳಿ 100% ಸಾಧ್ಯತೆ ಆಗಿದೆ. ನಾವು ಈ ತೋಟದಿಂದ ನಾವು ಒಂದು 10 ಬೆಳೆಯನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಾನು ನಮ್ಮ ಎಲ್ಲ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ನಾವು ಸಾವಯವ ಗೊಬ್ಬರಗಳನ್ನು ಆ ಒಂದು ಮೂಲಗಳನ್ನು ಹೆಚ್ಚಾಗಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಈಗ ತಾವೆಲ್ಲ ಗಮನಿಸಿರೋ ಹಾಗೆ ಇದು ಮೊದಲೆಲ್ಲ ಜೋಡಿ ಸಾಲು ಪದ್ಧತಿ ಇತ್ತು, ಈಗೆಲ್ಲ ವೈಡರ್ ಸ್ಪೇಸ್ ಅಂದರೆ ಅಂತರ ಜಾಸ್ತಿ ಇಟ್ಕೊಂಡು ಹಿಪ್ಪನೇರಳೆಯನ್ನು ಮರಗಡ್ಡಿಯಾಗಿ, ಅಂದರೆ ಈಗ ತರಗಡ್ಡಿ ಇತ್ತು ಮೊದಲು, ತರಗಡ್ಡಿಯಿಂದ ಮರಗಡ್ಡಿಯಾಗಿ ಹಿಪ್ಪನೇರಳೆ ಕೃಷಿಗೆ ಬಂದಿದ್ದೀವಿ. ಅಂದರೆ ಮರಗಡ್ಡಿಯಾಗಿ ಅಂತಂದರೆ ಅಂತರ ಜಾಸ್ತಿ ಇರುತ್ತೆ, ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಕನಿಷ್ಠ 6 ಅಡಿ ಅಂತರ ಇರಬೇಕು, 6 ಅಡಿ ಮತ್ತು ಗಿಡದಿಂದ ಗಿಡಕ್ಕೂ ಕೂಡ 6 ಅಡಿ ಇದ್ದರೆ ಸೂಕ್ತ. ಈ ರೀತಿ ಮಾಡಿದಾಗ ಎಕರೆಗೆ 1200 ಗಿಡಗಳು ನಮಗೆ ಕೂತ್ಕೊಳ್ಳುತ್ತೆ. ನಮಗೆ ಬಾಳೆ ಹೇಗೆ 6 ಅಡಿಗೆ ಹಾಕ್ತೀವಿ, ಅದೇ ರೀತಿಯಲ್ಲಿ ಇದನ್ನು ಮಾಡಿಕೊಂಡಾಗ ನಮಗೆ ಇದನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಕಾರಣ ಏನಪ್ಪ ಅಂತಂದರೆ, ನಮಗೆ ಹಿಪ್ಪನೇರಳೆ ಒಂದು ಸಲ ಸ್ಥಾಪನೆ ಆದರೆ ಇದು 15 ವರ್ಷ ಒಂದೇ ಸ್ಥಳದಲ್ಲಿ ಇರೋದ್ರಿಂದ ಮತ್ತು ವಾಣಿಜ್ಯವಾಗಿ ಇದು ಬೆಳೆನ ಬೆಳ್ಕೊಳ್ಳೋದ್ರಿಂದ ನಮಗೆ ಒಂದು ಸೂಕ್ತವಾದ ಜಾಗ ಪ್ರಮುಖವಾಗಿ ನಾವು ಅದನ್ನು ನೋಡಬೇಕಾಗುತ್ತೆ. ಜೊತೆಗೆ ನಾವು ಸ್ಥಾಪನೆ ಮಾಡಿದ ನಂತರ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಅನ್ನುವಂಥ ಅಂಶವನ್ನು ಗಮನದಲ್ಲಿಟ್ಕೊಂಡು ನಾವು ಹಿಪ್ಪನೇರಳೆ ತೋಟದ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ. 6 ಅಡಿ ಅಥವಾ 6 ಅಡಿಗೆ ಮಾಡ್ಕೊಳ್ಬೋದು. ಹೆಚ್ಚು ರೈತರು 6 ಅಡಿ ಮತ್ತು 4 ಅಡಿಗೆ ಹೋಗ್ತಾ ಇದ್ದಾರೆ, ಅದು ಕೂಡ ಯಾವುದೇ ಸಮಸ್ಯೆ ಇಲ್ಲ. ನಮಗೆ ಪ್ರಮುಖವಾಗಿ ಇಲ್ಲಿ ನಮ್ಮ ರೈತ ಬಾಂಧವರು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, 2 ಮೈ ಅಂತೇನೆ ಹೇಳ್ತೀವಿ, 2 ಕಡೆ 2 ಸೈಡು ಕೂಡ ಉಳುಮೆ ಮಾಡಲಿಕ್ಕೆ ಸಾಧ್ಯತೆ ಆಗುವಂಥದ್ದನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಸಾಕಷ್ಟು ರೈತರು ಸಮಸ್ಯೆ ಏನು ತರ್ತಾರೆ ಅಂತಂದರೆ, ನಾವೀಗ ಅಧಿಕ ಅಂತರವನ್ನು ಕೊಟ್ಟಾಗ ನಮಗೆ ಸಾಕಷ್ಟು ಕಳೆಗಳು ಬೆಳೆಯುತ್ತೆ, ಕಳೆ ನಿರ್ವಹಣೆ ನಮಗೆ ಸಾಧ್ಯ ಆಗ್ತಿಲ್ಲ ಅಂಥೇಳಿ ಕಳೆನಾಶಕಗಳನ್ನು ಬಳಸ್ತಾರೆ. ನಾವು ರಾಸಾಯನಿಕಗಳನ್ನು ಬಳಸೋದಕ್ಕಿಂತ ದುಪ್ಪಟ್ಟು ನಮಗೆ ತೊಂದರೆ ಆಗುವಂಥದ್ದು ಕಳೆನಾಶಕಗಳಿಂದ. ಯಾಕಂತಂದರೆ ಕಳೆನಾಶಕಗಳು ನೇರವಾಗಿ ಮಣ್ಣಿಗೆ ನಾವು ಸ್ಪ್ರೇ ಮಾಡೋದ್ರಿಂದ ಅಥವಾ ಸಿಂಪರಣೆ ಮಾಡೋದ್ರಿಂದ ಕಳೆ ಅಷ್ಟೇ ನಾಶ ಆಗೋದಿಲ್ಲ, ಮಣ್ಣಿನಲ್ಲಿ ಇರ್ತಕ್ಕಂಥ ಎಲ್ಲ ಜೀವಾಣುಗಳಿಗೂ ಸಮಸ್ಯೆ ಆಗ್ತದೆ. ಇದು ಹೇಗೆ ಅಂತಂದರೆ, ಆ ಕಳೆನಾಶಕ ಹೊಡೆದಂಥ ಜಮೀನಿಂದ ಕನಿಷ್ಠ 2 ಬೆಳೆಗಳನ್ನು ರೈತರು ತೆಗೆದುಕೊಳ್ಳೋಕೆ ಆಗ್ತಾಯಿಲ್ಲ. ನಮಗೆ ಸಾಕಷ್ಟು ರೈತರು ನಮ್ಮಲ್ಲಿ ಬರ್ತಾರೆ, ಈ ರೀತಿ ನಮ್ಮ ಬೆಳೆನೇ ಆಗ್ತಾ ಇಲ್ಲ, ಹುಳುಗಳೆಲ್ಲ ಸತ್ತೋಗ್ತಿದೆ ಅಂತೇಳಿ. ಅದಕ್ಕೆ ಕಾರಣ ಏನಂತಂದರೆ, ನಾವು ಯಾವುದೇ ಕಳೆನಾಶಕವನ್ನು ಸಿಂಪರಣೆ ಮಾಡಿದಾಗ ಅದು ಬೇರುಗಳ ಮುಖಾಂತರ ಹಿಪ್ಪನೇರಳೆ ಸೊಪ್ಪಿಗೆ ಬಂದು ಅಂಥ ಸೊಪ್ಪನ್ನು ತಿಂದಂತಹ ರೇಷ್ಮೆ ಹುಳುಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ನೀವು ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಎಲೆ ಸಿಂಪರ್ಕಗಳನ್ನು ರಾಸಾಯನಿಕಗಳನ್ನು ಬಳಸದೆ ಮತ್ತು ಪ್ರಮುಖವಾಗಿ ಕಳೆಗಳ ನಿರ್ವಹಣೆಗೆ ಯಾವುದೇ ಒಂದು ರಾಸಾಯನಿಕಗಳನ್ನು ಬಳಸದೆ ಅದನ್ನು ನಿರ್ವಹಣೆ ಮಾಡೋದು ಸೂಕ್ತ ಅಂತೇಳಿ. ನಿರ್ವಹಣೆ ಹೇಗೆ ಮಾಡೋದು ಅಂತೇಳಿ ನಾನು ಆಗಲೇ ಹೇಳಿದಾಗೆ, ಸೆಣಬು ಮತ್ತು ಚಂಬೆಯನ್ನು ನಾವು ಕನಿಷ್ಠ ಒಂದು 2-3 ಬೆಳೆ ಕಂಟಿನ್ಯೂ ನಾವು ಹಾಕ್ಕೊಂಡಾಗ ನಮಗೆ ಯಾವುದೇ ಕಳೆಗಳು ಬರೋದಿಲ್ಲ ಮತ್ತು ಗರಿಕೆ ಕೂಡ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂಥೇಳಿ ನಮ್ಮ ಕೆಲವು ಅನುಭವಸ್ಥ ರೈತರ ಒಂದು ಅಭಿಪ್ರಾಯ ಕೂಡ. ನಾವು ಕೂಡ ಅದೇ ರೀತಿ ನಿರ್ವಹಣೆಯನ್ನು ಮಾಡ್ಕೊಳ್ಬೋದು ಅಂಥೇಳಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾವು ರಾಸಾಯನಿಕಗಳನ್ನು ಕೊಡಲೇಬೇಕು ಅಂದಾಗ ನಾವು ಸ್ಟ್ರೇಟ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಅಂತಂದರೆ ಅಮೋನಿಯಂ ಸಲ್ಫೇಟನ್ನು ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಏನಿದೆ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್, ಇದನ್ನು ನಾವು ಎಕರೆಗೆ 1.5 ಬ್ಯಾಗ್ ಅಂದರೆ 75 kgಯಷ್ಟು
ನಾವು ಸಾರಜನಕದ ಮೂಲವಾಗಿ ಅಮೋನಿಯಂ ಸಲ್ಫೇಟು ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟು 50 kg ಮತ್ತು 10 kg ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ನಾವು ಮಿಶ್ರಣ ಮಾಡಿ ನಾವು ತಿಪ್ಪೆ ಗೊಬ್ಬರ ಎಲ್ಲ ಕೊಟ್ಟು ಒಂದು 10 ದಿವಸ ಚಿಗುರೊಡೆದ ನಂತರ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬಹುದಾಗಿದೆ. ಆದರೆ ಆದಷ್ಟು ನಾನು ಆಗಲೇ ಹೇಳಿದಾಗೆ ರಾಸಾಯನಿಕಗಳನ್ನು ಬಳಸದೆ ನಾವು ನಿರ್ವಹಣೆ ಮಾಡೋದು ಬಹಳ ಸೂಕ್ತ ಅನ್ನೋದು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದು ಒಂದು. ಮತ್ತು 6 ಅಡಿ ಅಂತರ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ 8 ಅಡಿಗೆ ಇನ್ನೂ ಹೆಚ್ಚಿನ ಅಂತರಕ್ಕೂ ಕೂಡ ನಾವು ಹಿಪ್ಪನೇರಳೆಯನ್ನು ಮರಗಡ್ಡಿಯಾಗಿ ಬೆಳೆಸ್ಕೊಳ್ಬೋದು. ಒಂದು 8 ಅಡಿಗೆ ಬೆಳೆಸ್ಕೊಳ್ಬೋದು. ಈ ರೀತಿ ಬೆಳೆಸಿದಾಗ ಎಕರೆಗೆ 840 ಗಿಡಗಳು ನಮಗೆ ಸಿಗ್ತದೆ. ಮತ್ತು ಇದಲ್ಲದೆ ರೇಷ್ಮೆ ಇಲಾಖೆಯವರು ಕೂಡ 10 ಅಡಿಗೂ ಅವರು ಶಿಫಾರಸು ಮಾಡ್ತಾರೆ. ಅದನ್ನು ಕೂಡ ಮಾಡ್ಬೋದು ರೈತರು. ಆದರೆ ಅಂತರ ಹೆಚ್ಚಾದಷ್ಟು ನಮಗೆ ನಿರ್ವಹಣೆ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ನಿರ್ವಹಣೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆಪ್ಟಿಮಮ್ ಅಂತ ಹೇಳ್ತೀವಿ. ಅಂತಂದರೆ ಒಂದು ಜಾಗಕ್ಕೆ ಸೂಕ್ತವಾದಂತಹ ಗಿಡಗಳ ಸಂಖ್ಯೆ ಅಂತಂದರೆ 6 ಅಡಿ ಮತ್ತು 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ, ಸಾಲಿಂದ ಸಾಲಿಗೂ 6 ಅಡಿ ಇಟ್ಕೊಂಡಾಗ ಭಾಳ ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ, ನಮ್ಮ ಅನುಭವದಲ್ಲಿ ಬಂದಂಥ ಅಭಿಪ್ರಾಯ. ಸೊ ಇದು ಹಿಪ್ಪನೇರಳೆ ತೋಟದ ನಿರ್ವಹಣೆ. ಪ್ರಮುಖವಾಗಿ ನಮಗೆ ಹಿಪ್ಪನೇರಳೆ ತೋಟ ಒಂದು ಜಾಗದಲ್ಲಿ ಒಂದು 15 ವರ್ಷ ಇರೋದರಿಂದ, ವಾಣಿಜ್ಯವಾಗಿ ಅದನ್ನು ಬೆಳೆಯನ್ನು ತೆಗೆದುಕೊಳ್ಳೋದ್ರಿಂದ, ಅಂದರೆ 75 ಬೆಳೆಗಳನ್ನು ರೈತರು ತಗೊಳ್ತಾರೆ. 75 ಬಾರಿ ಕಟಾವಾಗುತ್ತೆ 15 ವರ್ಷದಲ್ಲಿ. ಸೊ 75 ಬಾರಿ ಕಟಾವಾದಾಗಲೂ ಸಹಿತ ಅದು ಚಿಗುರು ಹೊಡೆದು ಮತ್ತೆ ಅದು ಬೆಳೆಯಬೇಕಂತಂದರೆ 45 ದಿವಸಕ್ಕೆ ಆ ಸೊಪ್ಪು ನಮಗೆ ಹಿಪ್ಪನೇರಳೆ ಸೊಪ್ಪು ರೇಷ್ಮೆ ಹುಳುಗಳಿಗೆ ಕೊಡಲಿಕ್ಕೆ ಸೂಕ್ತ ಅನ್ನೋದನ್ನು ಹೇಳ್ತೀವಿ. ಆ ಸೂಕ್ತವಾಗಿರ್ತಕ್ಕಂಥ ಸೊಪ್ಪನ್ನು 15 ವರ್ಷ ನಾವು ಕಾಪಾಡ್ಕೊಳ್ಬೇಕಂತಂದರೆ ನಾವು ಸಾಕಷ್ಟು ತಿಪ್ಪೆ ಗೊಬ್ಬರವನ್ನು ಕೊಟ್ಟೆ ನಾವು ನಿರ್ವಹಣೆ ಮಾಡೋದು ಸೂಕ್ತ. ಯಾಕಂತಂದರೆ ವಾರ್ಷಿಕವಾಗಿ ನಾವು ಸಾಕಷ್ಟು ರಾಸಾಯನಿಕಗಳನ್ನು ಕೊಟ್ಟಾಗ ಆ ರಾಸಾಯನಿಕದ ಉಳಿಕೆ ಅಂಶ ಪ್ರಮಾಣ ಮತ್ತೆ ಭೂಮಿಯಲ್ಲಿ ಉಳ್ಕೊಂಡು ತೊಂದರೆಯನ್ನು ಅನುಭವಿಸಿರುವಂಥ ರೈತರು ಇದ್ದಾರೆ. ಆ ಕಾರಣದಿಂದ ಆದಷ್ಟು ಸಾವಯವ ಮಾರ್ಗದಲ್ಲೇ ಹೋಗೋದು ಭಾಳಷ್ಟು ಉತ್ತಮ ಅಂತ ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಹಿಪ್ಪನೇರಳೆ ಕೃಷಿ ಮಾಡಲಿಕ್ಕೆ ಪ್ರಮುಖವಾಗಿ ಎಲ್ಲ ಥರದ ಮಣ್ಣುಗಳಲ್ಲೂ ಬೆಳಿಬೋದು. ಆದರೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಕೆಂಪು ಮಣ್ಣು, ಮರಳು ಮಿಶ್ರಿತ ಇದ್ದರೆ ಉತ್ತಮ ಅಂತ ಹೇಳ್ತೀವಿ. ಆದರೆ ಕಪ್ಪು ಮಣ್ಣಿನಲ್ಲೂ ಸಹಿತ ಹಿಪ್ಪನೇರಳೆ ತೋಟವನ್ನು ನಾವು ನಿರ್ವಹಣೆ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ನಾವು ಕಪ್ಪು ಮಣ್ಣುಗಳನ್ನು ನಾವು ನೋಡ್ಬೋದು. ಅಲ್ಲೂ ಕೂಡ ರೈತರು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ. ಆದರೆ ಸೂಕ್ತವಾಗಿರುವಂಥದ್ದು ಕೆಂಪು ಮರಳು ಮಿಶ್ರಿತ ಮಣ್ಣು ಬಹಳ ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು
ಈಗ ಹಿಪ್ಪನೇರಳೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಸಾವಯವ ಕೃಷಿಯಿಂದನೇ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ. ಈಗಾಗಲೇ ನಾವು ಸಾಕಷ್ಟು ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು, ಕಾರ್ಯಯೋಜನೆಗಳನ್ನು ಮತ್ತು ರೈತರೊಟ್ಟಿಗೆ ನಾವು ಕ್ಷೇತ್ರವಾರು ಪ್ರಯೋಗಗಳನ್ನು ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಿಂದ ತೊಗೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಮಗೇನಪ್ಪ ಅಂತಂದರೆ, ಹಿಪ್ಪನೇರಳೆ ತೋಟ 15 ವರ್ಷ ಒಂದೇ ಸ್ಥಳದಲ್ಲಿ ಇರೋದರಿಂದ ಬೇರುಗಳಿಗೆ ಬೇರು ಕೊಳೆ ರೋಗ ಮತ್ತು ಬೇರು ಗಂಟು ರೋಗ ಅಂತ 2 ಬರುತ್ತೆ. ಬೇರು ಗಂಟು ರೋಗ ಜಂತು ಹುಳುವಿನಿಂದ ಬರುತ್ತೆ ಮತ್ತು ಬೇರು ಕೊಳೆ ರೋಗ ಒಂದು ಶಿಲೀಂಧ್ರದಿಂದ ಬರುತ್ತೆ. ಈ 2 ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಮುಖವಾಗಿ ನಾವು ಸಾವಯವ ಮೂಲವನ್ನೇ ಬಳಸ್ಕೊಂಡು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇನಪ್ಪ ಅಂತಂದರೆ, ಎಕರೆಗೆ 500 kgಯಷ್ಟು ತಿಪ್ಪೆಗೊಬ್ಬರ, ನಾವೇನು ವರ್ಷಕ್ಕೆ 8 ಟನ್ ತಿಪ್ಪೆಗೊಬ್ಬರ ಕೊಡಬೇಕು ಅಂತ ಹೇಳಿದ್ನಲ್ಲ, ಆ ತಿಪ್ಪೆಗೊಬ್ಬರವನ್ನು ಸಂಪದ್ಭರಿತವಾಗಿಸಿಕೊಂಡು ಅಂತಂದರೆ ಅದರ ಮೌಲ್ಯವನ್ನು ಹೆಚ್ಚಿಸಿ ಅದಕ್ಕೆ ನಾವು ಒಂದು 500 kgಯಷ್ಟು ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಮತ್ತು ಪೆಸಿಲೋಮೈಸಿಸ್ ಅನ್ನುವ ಜೈವಿಕ ಪೀಡೆನಾಶಕಗಳು ಸಿಗುತ್ತೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ನಾವು ಚಾಮರಾಜನಗರದಲ್ಲಿ ಉತ್ಪಾದನೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಇದು ಎಲ್ಲ ಬೆಳೆಗಳಿಗೂ ಇದು ರೋಗ ನಿರ್ವಹಣೆಗೆ ಇದು ಬಹಳ ಸೂಕ್ತ. ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಮತ್ತು ಪೆಸಿಲೋಮೈಸಿಸ್ ಅನ್ನೋದನ್ನ ನಾವು 1 ಟನ್ ತಿಪ್ಪೆಗೊಬ್ಬರಕ್ಕೆ 1 kgಯಷ್ಟು ಇದನ್ನು ಮಿಶ್ರಣ ಮಾಡಿ ಒಂದು 15 ದಿವಸ ಅದನ್ನು ನೆರಳಿನಲ್ಲಿ ಅದರ ಮೌಲ್ಯವನ್ನು ಹೆಚ್ಚಿಸಿ, ಅಂತಂದರೆ ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸಿ ನಾವು ಅಂಥ ತಿಪ್ಪೆಗೊಬ್ಬರವನ್ನು ನಾವು ಗಿಡಗಳಿಗೆ ಕೊಟ್ಟಾಗ ಯಾವುದೇ ರೀತಿಯಿಂದ ರೋಗ ಮತ್ತು ಬರದೇ ಇರೋ ಥರ ನಾವು ತಡೆಗಟ್ಟಬಹುದಾಗಿದೆ. ಮತ್ತು ರೋಗ ಬರ್ದೇ ಬೇವಿನ ಹಿಂಡಿ ಹಾಕೋದ್ರಿಂದ ಪೋಷಕಾಂಶಗಳ ಜೊತೆಗೆ ಸಿಗೋದ್ರ ಜೊತೆಗೆ ಈ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಳೆದ 2 ವರ್ಷದಿಂದ ಈ ಪ್ರಯೋಗವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ತೊಗೊಂಡಿದ್ದೀವಿ. ಬೇರು ಕೊಳೆ ರೋಗ ಮತ್ತು ಬೇರು ಗಂಟು ರೋಗ 2 ರೋಗಗಳನ್ನು ಈಗ ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆಯಾಗಿದೆ. ಮತ್ತು ಜೊತೆಗೆ ಪ್ರಮುಖವಾಗಿ ಕೀಟಗಳು, ಈಗ ಹಿಪ್ಪನೇರಳೆ ತೋಟದಲ್ಲಿ ಪ್ರಮುಖವಾಗಿ ಈಗ ಕಾಣಿಸುವಂಥದ್ದು, ನಮ್ಮ ರೈತರ ಭಾಷೆಯಲ್ಲಿ ಹೇಳೋದಾದರೆ ಚಾವಟಿ ರೋಗ ಅಂತ ಹೇಳ್ತಾರೆ ಮಂಡ್ಯ ಕಡೆ. ಸೊ ಅಂತಂದರೆ ಎಲೆಗಳೆಲ್ಲ ಮುದುರ್ಕೊಂಡ್ಬಿಡುತ್ತೆ. ಅದರಲ್ಲಿ ತ್ರಿಪ್ಸ್ ನುಸಿ ಮತ್ತು ಮೈಟ್ಸ್ ಅಂಥೇಳಿ 2 ಕೀಟಗಳು ಬಹಳಷ್ಟು ಸಮಸ್ಯೆಯನ್ನು ಒಡ್ತಾ ಇದೆ. ಏನಂತಂದರೆ ಅದು ಕುಡಿಗೆ ಅದು ಬಂದು ರಸವನ್ನು ಹೀರೋದ್ರಿಂದ ಈ ರಸ ಹೀರೋ ಕೀಟಗಳಿಂದ ಎಲೆ ಎಲ್ಲ ಮುದುರ್ಕೊಂಡಂಗಾಗಿ ಮುಟ್ರು ರೋಗ ಥರ ಆಗಿ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ. ಕ್ರಮೇಣ ಸೊಪ್ಪಿನ ಇಳುವರಿ ಕಡಿಮೆ ಆಗಿ ಅವರು ರೇಷ್ಮೆ ಹುಳು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯೋನ್ಮುಖರಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ರೈತರೊಟ್ಟಿಗೆ ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ, ನಾವು ಸೂಡೋಮೋನಾಸ್ ಫ್ಲೋರಸೆನ್ಸ್ ಅಂತ ಏನಿದೆ, ಈ ಜೈವಿಕ ಪೀಡನಾಶಕವನ್ನು ಸಿಂಪರಣೆ ಮಾಡೋದರ ಮೂಲಕ ನಾವು ಕಟಾವಾಗಿ ಹಿಪ್ಪನೇರಳೆ ಚಿಗುರಿದ ನಂತರ ಪ್ರತಿ 10 ದಿವಸಕ್ಕೆ ಒಂದು ಸ್ಪ್ರೇಯನ್ನು ನಾವು ಕೊಟ್ಟಾಗ, ಒಂದು ಸಿಂಪರಣೆಯನ್ನು ಕೊಟ್ಟಾಗ ಈ ಒಂದು ತ್ರಿಪ್ಸ್ ನುಸಿ ಮತ್ತು ಮೈಟ್ಸ್ ಏನಿದೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಒಂದು. ಮತ್ತು ಇದರ ಜೊತೆಗೆ ನಾವು ವೆಟಬಲ್ ಸಲ್ಫರ್ ಅಂತೇಳಿ, ಅಂತಂದರೆ ಗಂಧಕ ಅಂಶವಿರತಕ್ಕಂಥ ಒಂದು ಫಂಜಿಸೈಡ್ ಏನಿದೆ, ಶಿಲೀಂಧ್ರನಾಶಕ ಏನಿದೆ, ಅದರೂ ಕೂಡ ಸಿಂಪರಣೆ ಮಾಡೋದರಿಂದ ಈ ಕೀಟವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಿದೆ. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಗಿಡದ ಬುಡಕ್ಕೆ ನಾವು ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತು ಪೆಸಿಲೋಮೈಸಿಸ್ ಈ ರೀತಿ ಮಿಶ್ರಣವನ್ನು ತಿಪ್ಪೆಗೊಬ್ಬರದ ಮೂಲಕ ಕೊಟ್ಟಾಗಲೂ ಕೂಡ ಬೇರುಗಳ ಮುಖಾಂತರ ಗಿಡಗಳಿಗೂ ಆ ಒಂದು ಅಂಶ ಸೇರಿಕೊಂಡಾಗ ತ್ರಿಪ್ಸ್ ಮತ್ತು ನುಸಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಇದಲ್ಲದೆ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಸಾಯನಿಕ ಸಿಂಪರಣೆ ಮಾಡಬೇಕು ಅಂದಾಗ ರೈತರು ಮ್ಯಾಜಿಸ್ಟರ್ ಅನ್ನೋವಂಥ ಒಂದು ಕೆಮಿಕಲನ್ನು 1 ಲೀಟರ್ ನೀರಿಗೆ 1.5 ml ಹಾಕಿ ಸಿಂಪರಣೆ ಮಾಡಬೇಕಾಗ್ತದೆ. ಸೊ ಆ ಪ್ರಮಾಣದಲ್ಲಿ ಸಿಂಪರಣೆ ಮಾಡಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಮತ್ತು ಅದರ ಒಂದು ಸೇಫ್ ಪೀರಿಯಡ್ ಅಂತ ಹೇಳ್ತೀವಿ, ಅಂತಂದರೆ ಸೊಪ್ಪು ರೇಷ್ಮೆ ಹುಳುಗಳಿಗೆ ನಾವು ಕೊಡೋದಕ್ಕೆ ಯೋಗ್ಯವಾಗಿರತಕ್ಕಂಥ ಸಮಯ ಸಿಂಪರಣೆ ಮಾಡಿದ ನಂತರ 15ರಿಂದ 20 ದಿವಸ ನಾವು ಬಿಡಬೇಕಾಗುತ್ತೆ. ಯಾಕಂತಂದರೆ ಅದರಲ್ಲಿ ಉಳಿಕೆ ಅಂಶ ಇದ್ದರೆ ಮತ್ತು ರೇಷ್ಮೆ ಹುಳುಗಳ ಸಾಕಾಣಿಕೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾವು ಈ ಒಂದು ಮ್ಯಾಜಿಸ್ಟರ್ ಆಯಿತು, ಮತ್ತು ಇನ್ನೊಂದು ಕುನೋಚಿ ಅಂತ 2 ಕೆಮಿಕಲ್ಸ್ ಸಿಗ್ತದೆ ಕಮರ್ಷಿಯಲಿ ಅವೈಲಬಲ್ ಇದೆ. ಆ 2 ಔಷಧಿಯನ್ನು ಸಿಂಪರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನು ಸಿಂಪರಣೆ ಮಾಡಿದ ನಂತರ ಕನಿಷ್ಠ 20 ದಿವಸ ನಾವು ಗ್ಯಾಪ್ ಕೊಟ್ಟು ನಂತರ ಹುಳು ಸಾಕಾಣಿಕೆ ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಾವು ಹೆಚ್ಚಾಗಿ ರೈತರಿಗೆ ಹೇಳುವಂಥದ್ದು, ಮೊದಲನೇ ಹಂತದಲ್ಲಿ ಬೇವಿನ ಎಣ್ಣೆ ಅಥವಾ ಎಕೋನಿಮ್ ಪ್ಲಸ್ ಅಂತ ಸಿಗ್ತದೆ. 10,000 ppm ಸಾಂದ್ರತೆ ಇರತಕ್ಕಂಥ ಎಣ್ಣೆ ಸಿಗ್ತದೆ ಕಮರ್ಷಿಯಲಿ. ಅದು 10,000 ppm ಸಾಂದ್ರತೆ ಇದ್ದರೆ 1 ಮಿಲಿಲೀಟರ್ ಪ್ರತಿ ನೀರಿಗೆ ಆ ರೀತಿ ಸಿಂಪರಣೆ ಮಾಡಬೇಕು. ಅಥವಾ 5,000 ppmನ ಸಾಂದ್ರತೆ ಇರತಕ್ಕಂಥ
ಎಕೋನಿಮ್ ಪ್ಲಸ್ ಔಷಧಿಯನ್ನು ತಗೊಂಡ್ರೆ, ಬೇವಿನ ಎಣ್ಣೆನ ತಗೊಂಡ್ರೆ ಅದು 2 ml ಸಿಂಪರಣೆ ಮಾಡಬೇಕು. ಅದಲ್ಲದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಸಾಕಷ್ಟು ರೈತರು ಬಂದು ಈ ಬೇವಿನ ಎಣ್ಣೆ ನಮಗೆ ನೇರವಾಗಿ ಸಿಗುತ್ತೆ. ಈ ಬೇವಿನ ಎಣ್ಣೆನ ತಗೊಂಡಾಗ ಅದು ನಾವು 1 ಲೀಟರ್ಗೆ 3 ml ಹಾಕ್ಕೊಂಡು ಸಿಂಪರಣೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಬೇವಿನ ಎಣ್ಣೆ ನೀರಿಗೆ ನೇರವಾಗಿ ಬೆರೆಯೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಮೊದಲೆಲ್ಲ ಬಳಸ್ತಾ ಇದ್ವಲ್ಲ ಬಟ್ಟೆ ಸೋಪನ್ನು, ನೊರೆ ಕಡಿಮೆ ಬರ್ತಾ ಇರ್ತಕ್ಕಂಥ ಬಟ್ಟೆ ಸೋಪನ್ನು ಅದಕ್ಕೆ ಮಿಶ್ರಣ ಮಾಡಿ ಬಳಸ್ಬೋದು. ಇಲ್ಲ ಅಂತಂದರೆ ಈಗ ಸಿಗ್ತಾ ಇರ್ತಕ್ಕಂಥ ಶ್ಯಾಂಪುಗಳನ್ನು ನಾವು ಅದಕ್ಕೆ ಒಂದು ಟ್ಯಾಂಕಿಗೆ 1 ಶ್ಯಾಂಪೂನ ಹಾಕ್ಕೊಂಡು ಅದನ್ನು ಮಿಶ್ರಣ ಮಾಡಿದ್ರೆ ನಮಗೆ ಬೇವಿನ ಎಣ್ಣೆ ಬೆರೆಯುತ್ತೆ ನೀರಿನಲ್ಲಿ. ಆ ನಂತರ ಸಿಂಪರಣೆ ಮಾಡ್ಬೋದು. ಮೊದಲನೇದಾಗಿ ಬೇವಿನ ಎಣ್ಣೆ ಸಿಂಪರಣೆ ಮಾಡೋದ್ರ ಮೂಲಕ ನಾವು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡ್ರೆ ಈ ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಅದಲ್ಲದೆ ಸಾಕಷ್ಟು ರೈತರು ಹೇಳ್ತಾರೆ ಸಮಸ್ಯೆ ಏನಪ್ಪ ಅಂತಂದರೆ ಕುಡಿಯಲ್ಲಿ ಎಲೆ ಸುರುಳಿ ಕೀಟ ಇರುತ್ತೆ. ಕುಡಿಗಳಲ್ಲಿ ಎಲೆ ಸುರುಳಿ ಕೀಟ ಇದ್ದು ಒಂದು ಸಣ್ಣ ರೇಷ್ಮೆ ಹುಳು ಥರನೇ ಇರುತ್ತೆ. ಅದು ಎಲೆನ ಮುದುರ್ಕೊಂಡ್ಬಿಟ್ಟು ಒಳಗಡೆ ಅದು ಸೊಪ್ಪನ್ನು ತಿಂದು ಕುಡಿ ಬೆಳೆಯದೇನೆ ಸೊಪ್ಪಿನ ಇಳುವರಿಗೆ ಕುಂಠಿತವನ್ನು ಮಾಡುತ್ತೆ. ಸೊ ಅದಕ್ಕೂ ಕೂಡ ನಾವು ಎಕೋನಿಮ್ ಪ್ಲಸ್ ಅಂತ ಏನು ಹೇಳಿದೆ ಅಥವಾ ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡಲಿಕ್ಕೆ ಹೇಳ್ತೀವಿ. ಮತ್ತು ಜೈವಿಕ ಹತೋಟಿಯಾಗಿ ಟ್ರೈಕೋ ಕಾರ್ಡ್ಸ್ ಅಂತ ಸಿಗುತ್ತೆ, ಟ್ರೈಕೋಗ್ರಾಮಾ ಕಿಲೋನಿಸ್ ಅಂತೇಳಿ. ಅದರ ಒಂದು ಕಾರ್ಡ್ ಏನು ಪೋಸ್ಟ್ ಕಾರ್ಡ್ ಥರ ಕಾರ್ಡ್ ಬರುತ್ತೆ, ಅದನ್ನು ತುಂಡಾಗಿ 12 ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಎಲೆ ಕೆಳಭಾಗದಲ್ಲಿ ಕಟ್ಟೋದ್ರಿಂದ ಕೂಡ ನಾವು ಜೈವಿಕ ಹತೋಟಿಯನ್ನು ಮಾಡಿ ಆ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಒಟ್ಟಾರೆ ನಾವು ರಾಸಾಯನಿಕಗಳಿಗೆ ಹೋಗದೇ ಸಾವಯವ ಮೂಲದಿಂದನೇ ನಾವು ಈ ಕೀಟ ಮತ್ತು ರೋಗ ನಿರ್ವಹಣೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಮುಂದುವರೆದು ಈ ವರ್ಷದಿಂದ ನಾವು 1-2 ಪ್ರಾತ್ಯಕ್ಷಿಕೆಗಳನ್ನು ರೈತರ ಕ್ಷೇತ್ರ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಪ್ರಮುಖವಾಗಿ ಈ ಅಗ್ನಿ ಅಸ್ತ್ರ, ನೀಮಾಸ್ತ್ರ ಅಂಥೇಳಿ ಏನು ನಮಗೆ ನೈಸರ್ಗಿಕ ಕೃಷಿಯಲ್ಲಿ ಹೇಳಲಾಗ್ತಾ ಇದೆ, ಅವುಗಳನ್ನು ಬಳಸಿ ಈ ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಅನ್ನೋವಂಥ ಒಂದು ಮಾತಿದೆ. ಅದನ್ನು ನಾವು ಪರೀಕ್ಷೆಗೆ ಒಡ್ಡಿ ಈ ವರ್ಷದಲ್ಲಿ ನಾವು ರೈತರ ಜಮೀನಲ್ಲಿ ಕಾರ್ಯಕ್ರಮವನ್ನು ತೆಗೆದುಕೊಂಡು ಈ ಅಗ್ನಿ ಅಸ್ತ್ರ ಮತ್ತು ಬ್ರಹ್ಮಾಸ್ತ್ರದಿಂದ ಈ ರಸ ಇರುವ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಪ್ರಯೋಗವನ್ನು ತೆಗೆದುಕೊಳ್ತಾ ಇದ್ದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಹಿಪ್ಪನೇರಳೆ ಕೃಷಿಯಲ್ಲಿ ಪ್ರಮುಖವಾಗಿ ತಳಿಗಳ ಪಾತ್ರ ಬಹಳಷ್ಟಿದೆ. ಅದರಲ್ಲಿ ಈಗ ರೂಲಿಂಗ್ ವೆರೈಟಿ ಅಂದರೆ ಈಗ
ಒಟ್ಟಾರೆ ನಮಗೆ ಸಾಕಷ್ಟು ರೈತರು ಅಳವಡಿಸ್ಕೊಂಡಿರ್ತಕ್ಕಂಥ ತಳಿ ಅಂತಂದರೆ V1 ಅಂತೇಳಿ, ಅಂದರೆ ವಿಕ್ಟರಿ 1 ಅಂತೇಳಿ. ಈ ವಿಕ್ಟರಿ 1 ಅನ್ನುವಂಥ ಒಂದು ಸಂಕರಣ ತಳಿ 1997ರಲ್ಲಿ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ವತಿಯಿಂದ CSRNT ಮೈಸೂರಿನಿಂದ ಬಿಡುಗಡೆ ಹೊಂದಿರುತ್ತೆ. ಸೊ ಈ ತಳಿ ಈಗ ನಮ್ಮ ದಕ್ಷಿಣ ಏನು ರಾಜ್ಯಗಳಿದೆ, ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದು ತಳಿ ಸೂಕ್ತವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಈ ತಳಿಯನ್ನು ಎಲ್ಲ ರೈತರು ಬೆಳೆಸ್ತಾ ಇದ್ದಾರೆ, V1 ಅಂತೇಳಿ, ಅಂದರೆ ವಿಕ್ಟರಿ 1 ಅಂತೇಳಿ. ಇದಲ್ದೇ ಇದರ ನಂತರ ಕೂಡ ಕೆಲವೊಂದು ತಳಿಗಳು ಬಂತು, G2 ಮತ್ತು G4 ಅಂತೇಳಿ. ಆ ತಳಿಗಳು ಅಷ್ಟು ಸೂಕ್ತವಾಗಿ ರೈತರ ಮಟ್ಟದಲ್ಲಿ ನಿಲ್ಲಿಲ್ಲ. ಯಾಕಂತಂದರೆ V1 ಅಷ್ಟು ಸೊಪ್ಪಿನ ಇಳುವರಿ ಆಗಿರ್ಬೋದು, ಮತ್ತು ಅದು ಬೆಳವಣಿಗೆ ಆಗಿರ್ಬೋದು, ಇಳುವರಿ ಎಲ್ಲವನ್ನೂ ಗಮನಿಸಿದಾಗ ಇದು ಚೆನ್ನಾಗಿ ಸೂಕ್ತವಾಗಿ ನಮ್ಮ ರೈತರಿಗೆ ಒಗ್ಗಿಕೊಳ್ಳುತ್ತೆ. ಮತ್ತು ನಮ್ಮ ಏನು ಸೀಮೆ ಹಸು ಥರ ಇದನ್ನು ಸ್ವಲ್ಪ ನಾವು ರಾಸಾಯನಿಕ ಅಲ್ಲದೇ ನಾವು ತಿಪ್ಪೆ ಗೊಬ್ಬರವನ್ನು ಕೊಟ್ಟು ಮತ್ತು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಚಿಕ್ಕವಾಗಿ ಹೆಕ್ಟೇರ್ಗೆ 60ರಿಂದ 65 ಟನ್ನಷ್ಟು ಹಿಪ್ಪನೇರಳೆ ಸೊಪ್ಪನ್ನು ರೆಂಬೆ ಸಹಿತವಾಗಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ V1 ತಳಿ ಈಗ ಸದ್ಯ ರೂಲಿಂಗ್ ಇದೆ. ಮತ್ತು ಈ ಹಿಂದೆ ಇದ್ದಂಥ M5 ಆ ತಳಿ ಈಗ ಕ್ರಮೇಣವಾಗಿ ರೈತರು ಕೈಬಿಟ್ಟು ಈಗ V1 ತಳಿಗೆ ಹೆಚ್ಚು ಹಾಕ್ಕೊಳ್ತಾ ಇದ್ದಾರೆ. ಮತ್ತು ಈ ತಳಿ ಚಾಕಿ ಸಾಕಾಣಿಕೆಗೂ ಕೂಡ ಸೂಕ್ತವಾಗಿದೆ, ಮತ್ತು ದೊಡ್ಡ ಹುಳುಗಳನ್ನು ಸಾಕಲಿಕ್ಕೂ ಸೂಕ್ತವಾದಂಥ ತಳಿ. ಹಿಪ್ಪನೇರಳೆ ಕಡ್ಡಿಯನ್ನು ನಾವು ಪ್ರತಿ 45 ದಿವಸಕ್ಕೆ ನಮಗೆ ಸೊಪ್ಪು ರೆಡಿ ಆಗುತ್ತೆ ಅಂತಂದರೆ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡಲಿಕ್ಕೆ ಅದು ತಯಾರಿರುತ್ತೆ. ಆವಾಗ ಸೊಪ್ಪನ್ನು ತಗೊಂಡು ನಾವು ಬೆಳೆ ಮಾಡ್ಬೋದು ಅಂತ ಹೇಳಿದೆ. ಹಾಗಾಗಿ ಅಲ್ಲಿಂದ 45 ದಿವಸದಿಂದ ಮತ್ತು 25 ದಿವಸದವರೆಗೂ, ಅಂದರೆ ಒಟ್ಟಾರೆ ನಮಗೆ 70 ದಿವಸದವರೆಗೂ ತೋಟ ಒಂದು ಸೊಪ್ಪು ನಮಗೆ ದೊರಕ್ತಾ ಹೋಗುತ್ತೆ. 70 ದಿವಸದ ನಂತರ 70ರಿಂದ 80 ದಿವಸಕ್ಕೆ ಪೂರ್ತಿ ಆ ತೋಟ ಕಟಾವಾಗುತ್ತೆ. ನಾವು ಕಟಾವಿನ ಎತ್ತರ ಇಲ್ಲಿ ನೀವು ನೋಡುವಾಗೆ ನಾವು 5 ಅಡಿ ಇಟ್ಕೊಂಡಿದ್ದೀವಿ, ಯಾಕಂದರೆ ನಾವು ಪ್ರಾತ್ಯಕ್ಷಿಕೆ ಮತ್ತು ರೈತರಿಗೆ ಇದು ಗೊತ್ತಾಗಲಿ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ರೈತರು ಹೆಚ್ಚಾಗಿ 3 ಅಡಿ ಎತ್ತರಕ್ಕೆ ಅದನ್ನು ಕಟ್ ಮಾಡಬೇಕು. 3 ಅಡಿ ಎತ್ತರಕ್ಕೆ ನಾವು ಅದನ್ನು ಕಟ್ ಮಾಡಿಕೊಂಡಾಗ ನಾವು ಎತ್ತಿನಿಂದ ನಾವು ಉಳುಮೆ ಮಾಡಿದರೂ ಸಹಿತ 2 ಮೈ ಉಳುಮೆ ಮಾಡ್ಬೋದು. ಇಲ್ಲಾಂತಂದರೆ ನಾವು ಮಿನಿ ಟ್ರ್ಯಾಕ್ಟರ್ ಅಥವಾ ಟಿಲ್ಲರನ್ನು ಬಳಸಿ ಕೂಡ ನಾವು ಉಳುಮೆ ಮಾಡಿಕೊಂಡಾಗ ಭೂಮಿಯನ್ನು ಹದ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಅಂಥೇಳಿ. ಪ್ರತಿ ಎಕರೆಗೆ ನಾವು ನಿರ್ದಿಷ್ಟವಾಗಿ ನಮ್ಮ ರೈತರಿಗೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗಿಡಗಳ ಸಂಖ್ಯೆ ಇದೆ, ಒಂದು ಗಿಡದಿಂದ ಎಷ್ಟು ಸೊಪ್ಪು ಬರುತ್ತೆ ಮತ್ತು ಎಷ್ಟು ನಾನು ಹುಳುಗಳನ್ನು ಸಾಕಲಿಕ್ಕೆ ನನಗೆ ಸಾಧ್ಯತೆ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಆ ರೀತಿ ಮಾಡಬೇಕಾಗತ್ತೆ. ಯಾಕಂತಂದರೆ ನಾವು ಸೊಪ್ಪು ಚೆನ್ನಾಗಿ ಕಾಣ್ತಾ ಇದೆ, ನಮಗೆ ಸೊಪ್ಪಿನ ಇಳುವರಿ ಬಂದಿದೆ ಅಂಥೇಳಿ ರೈತರು ಚಾಕಿಗೆ ಜಾಸ್ತಿ ಇಂಡೆಂಟ್ ಕೊಟ್ಟು ಜಾಸ್ತಿ ಚಾಕಿ ಹುಳುಗಳನ್ನು ತೆಗೆದುಕೊಂಡು ಬಂದಾಗ, ಅಥವಾ ಚಾಕಿ ಸಾಕಾಣಿಕೆ ಕೇಂದ್ರದವರು ಜಾಸ್ತಿ ಹುಳುಗಳನ್ನು ಕೊಟ್ಟಾಗ ಸೊಪ್ಪಿನ ಒಂದು ಲಭ್ಯತೆ ಕಡಿಮೆ ಆದಾಗ ಇವರು ಬೇರೆ ತೋಟಗಳಿಗೆ ಹೋಗಿ ಸೊಪ್ಪನ್ನು ತರ್ತಾರೆ. ಆವಾಗ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಯಾಕಂದರೆ ಅವರು ಸೊಪ್ಪನ್ನು ಬೆಳೆಸಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಅಥವಾ ಅವ್ರ ಸುತ್ತಮುತ್ತಲಿರ್ತಕ್ಕಂಥ ಯಾವುದಾದ್ರೂ ಔಷಧಿ ಸಿಂಪರಣೆ ಆಗಿದ್ದರೆ ಅದರಿಂದ ಇವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿರುವ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ನಾನು ರೈತ ಬಾಂಧವರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂತಂದರೆ, ನಿಮಗೆ ಎಷ್ಟು ತೋಟ ಇದೆಯೋ ಅದಕ್ಕಿಂತ ಒಂದು 25 ಮೊಟ್ಟೆಯ ಮರಿಗಳನ್ನು ಕಡಿಮೆನೇ ತೆಗೆದುಕೊಂಡು ಬನ್ನಿ. ಆವಾಗ ನೀವು ಸೊಪ್ಪು ಸಾಕಷ್ಟು ನಿಮ್ಮ ತೋಟದಲ್ಲಿ ಎಷ್ಟಿದೆಯೋ ಅಷ್ಟು ಸೊಪ್ಪನ್ನಲ್ಲೇ ನೀವು ಬೆಳೆಯನ್ನು ಸಂಪೂರ್ಣವಾಗಿ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಸ್ವಲ್ಪ ಸೊಪ್ಪು ಉಳಿದ್ರೂ ಪರವಾಗಿಲ್ಲ, ಉಳಿಕೆ ಸೊಪ್ಪನ್ನು ನಾವು ದನಕರುಗಳಿಗೆ ಅಥವಾ ಮೇಕೆ ಕುರಿಗಳಿಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇದರ ಉಪ ಉತ್ಪನ್ನಗಳನ್ನು ನಾವು 1 ಎಕರೆಯಿಂದ ನಾವು ಹೇಳೋದಾದರೆ, ಉಪ ಉತ್ಪನ್ನಗಳಿಂದ ಒಂದು 5 ಕುರಿಯನ್ನು ನಾವು ಸಾಕ್ಬೋದು 1 ಎಕರೆ ತೋಟ ಇದ್ದರೆ. ಇಲ್ಲಾಂತಂದರೆ 2 ಹಸುವನ್ನು 1 ಎಕರೆ ತೋಟ ಇದ್ದರೆ ಉಳಿಕೆ ಸೊಪ್ಪು, ರೆಕ್ಕೆ ಸೊಪ್ಪು ಏನು ಬರುತ್ತೆ ಅಂಥದ್ರಿಂದ ನಾವು 2 ಹಸು ಅಥವಾ 5 ಕುರಿಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಅಂತೇಳಿ. ನಮ್ಮ ಕೆಲವು ರೈತರಿದ್ದಾರೆ, ಅವರು ಈ ಪ್ರತಿ ವರ್ಷ ನಮ್ಮ ಮುಸ್ಲಿಂ ಬಾಂಧವರ ಹಬ್ಬ ಏನು ಬರುತ್ತೆ ಬಕ್ರೀದ್ ಸಮಯಕ್ಕೆ ಅದನ್ನು ಮಾರಾಟ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಆವಾಗ ಡಿಮ್ಯಾಂಡ್ ಇರುತ್ತೆ. ಸೊ ಪ್ರತಿ ವರ್ಷ ಒಂದು ಟಗರನ್ನು 50,000 ಕಡಿಮೆ ಯಾರೂ ಮಾರ್ತಾ ಇಲ್ಲ ನಮ್ಮ ರೈತರು. ಸೊ ಹಾಗಾಗಿ ಒಂದು 5 ಕುರಿಯನ್ನು ಸಾಕ್ಕೊಂಡ್ರೆ ಅಥವಾ ಟಗರನ್ನು ಸಾಕ್ಕೊಂಡ್ರೆ ವಾರ್ಷಿಕವಾಗಿ ನಾವು ಏನು ಬಂಡವಾಳ ಹಾಕ್ತೀವಿ ಹಿಪ್ಪನೇರಳೆ ತೋಟಕ್ಕೆ ಅದನ್ನು 5 ಕುರಿಗಳೇ ಕೊಡಿಸ್ಕೊಟ್ಬಿಡುತ್ತೆ ಅಂಥೇಳಿ. ಸೊ ಹಾಗಾಗಿ ಈ ರೀತಿ ಹಿಪ್ಪನೇರಳೆ ಕೃಷಿ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಇನ್ನೂ ಹೆಚ್ಚಿನ ಅನುಕೂಲ ಮತ್ತು ಲಾಭ ಸಿಗುತ್ತೆ ಅಂತೇಳಿ. ಮತ್ತು ಇನ್ನೊಂದು ಪ್ರಯೋಗವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಈ ಬೆಳೆಯ ರೇಷ್ಮೆ ಹುಳು ಸಾಕಾಣಿಕಾ ನಂತರ ಏನು ನಮಗೆ ತ್ಯಾಜ್ಯ ಸಿಗುತ್ತೆ, ಅಂದರೆ ಪ್ರಮುಖವಾಗಿ ಹಿಪ್ಪನೇರಳೆ ಕಡ್ಡಿಗಳೇನು ಸಿಗುತ್ತೆ, ಸೊಪ್ಪೆಲ್ಲ ತಿಂದ್ಕೊಂಡು ನಂತರ ಸಿಗ್ತಕ್ಕಂಥ ರೆಂಬೆಗಳು ಕಡ್ಡಿಗಳೇನಿರುತ್ತೆ ಅದನ್ನು ಹೆಚ್ಚಾಗಿ ಹಾಗೆ ಹೊರಗಡೆ ಬಿಸಾಕ್ತಾರೆ. ಅದನ್ನು ಸರಿಯಾಗಿ ಕಾಂಪೋಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಅದನ್ನು ಭೂಮಿಯಿಂದ ತೆಗೆದಂಥದ್ದನ್ನು ಮತ್ತೆ ಮರುಪೂರ್ಣ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ಕಾರಣ ಏನಪ್ಪ ಅಂತಂದರೆ,
ಈ ಹಿಪ್ಪನೇರಳೆ ಕಡ್ಡಿಗಳಲ್ಲಿ ಲಿಗ್ನಿನ್ ಅಂಶ ಅಂತ ಜಾಸ್ತಿ ಇರ್ತದೆ. ಈ ಲಿಗ್ನಿನ್ ಅಂಶ ಜಾಸ್ತಿ ಇರೋದ್ರಿಂದ ಅದು 8 ರಿಂದ 10 ತಿಂಗಳು ಬೇಕಾಗುತ್ತೆ ಅದು ಕಳತು ಗೊಬ್ಬರ ಆಗಲಿಕ್ಕೆ. ಆ ಕಾರಣಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅದಕ್ಕೆ ನಮ್ಮ ರೈತರಿಗೆಲ್ಲ ನಾವು ತರಬೇತಿಯನ್ನು ಕೊಟ್ಟು ಮಾಹಿತಿಯನ್ನು ಕೊಟ್ಟು ಆ ಒಂದು ಹಿಪ್ಪನೇರಳೆ ಕಡ್ಡಿಗಳನ್ನು ಬೆಳೆ ನಂತರ ತೆಗೆದಿಟ್ಟು ಅದನ್ನು ಶ್ರೆಡ್ ಮಾಡೋದು. ಶ್ರೆಡ್ಡರ್ ಅಂತ ಸಿಗುತ್ತೆ. ಶ್ರೆಡ್ಡರ್ ಅಂದರೆ 1 ಇಂಚು ತುಂಡುಗಳಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಅದನ್ನು ಶ್ರೆಡ್ಡರ್ ಮುಖೇನ ಶ್ರೆಡ್ ಮಾಡಿದಾಗ ಅದನ್ನು ನಾವು ಮತ್ತೆ ಭೂಮಿಗೆ ಟ್ರೆಂಚಿಂಗ್ ಮಲ್ಚಿಂಗ್ ಸಹಿತ ಮತ್ತು ಗಿಡಗಳ ಸುತ್ತಲೂ ಪಾತಿ ತೆಗೆದು ಅಲ್ಲಿ ಅದನ್ನು ಸೇರಿಸ್ಬೋದು. ಇನ್ನೊಂದು ಪ್ರಮುಖವಾಗಿ ನಾನು ತಮಗೆ ತಿಳಿಸೋದಕ್ಕೆ ಬಯಸೋದೇನಪ್ಪ ಅಂತಂದರೆ, ನಾವು ಬ್ರಿಕೆಟ್ಸ್ ಅಂತೇಳಿ ಅಂತಂದರೆ ಆಧುನಿಕ ಉರುವಲು ಸೌದೆ. ಈಗ ಮೊದಲೆಲ್ಲ ಸೌದೆಯನ್ನು ಕಟ್ಟಿಗೆಯನ್ನು ಹಿಡಿದು ತಂದು ಅದನ್ನು ಒಲೆ ಉರಿ ಹಚ್ಚಿ ಅಡುಗೆ ಮಾಡ್ತಾಯಿದ್ರು. ಆದರೆ ಈಗ ಅದು ಆ ಕಾಲ ಹೋಗಿದೆ ಮತ್ತು ಅಲ್ಲಿ ಕಟ್ಟಿಗೆಗಳು ಸಿಗೋದಿಲ್ಲ. ಆಮೇಲೆ ಹಿಪ್ಪನೇರಳೆ ಕಡ್ಡಿಗಳಿಂದ ನೇರವಾಗಿ ನಾವು ಬಳಸಲಿಕ್ಕೆ ಕಷ್ಟ ಸಾಧ್ಯ. ಆ ನಿಟ್ಟಿನಲ್ಲಿ ಅದನ್ನು ಶ್ರೆಡ್ ಮಾಡಿದಾಗ ಅಂದರೆ ತುಂಡು ಮಾಡಿದಾಗ ಅದನ್ನು ನಂತರ ನಾವು ಈ ಕಾರ್ಪೆಂಟರ್ ವೇಸ್ಟ್ ಏನು ಬರುತ್ತೆ ಅಂತಂದರೆ ಮರಗೆಲಸ ಮಾಡಿದಾಗ ಏನೇ ವೇಸ್ಟ್ ಬರುತ್ತೆ ಅದನ್ನು ಇದನ್ನು ಸೇರಿಸಿ ಬೆರೆಸಿ ನಾವು ಅದನ್ನು ಬ್ರಿಕೆಟ್ಸ್ ಅಂತ ಮಾಡಿಸಿದ್ದೀವಿ. ಬ್ರಿಕೆಟನ್ನು ಮಾಡಿದಾಗ ಅದಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ 8 ರಿಂದ 10 ರೂಪಾಯಿ kg ಬೇಡಿಕೆ ಇದೆ. ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಬಾಯ್ಲರ್ಸ್ಗಳಲ್ಲಿ ಮತ್ತು ಫ್ಯಾಕ್ಟ್ರಿಗಳಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೆ ಬೇಡಿಕೆ ಇರೋದ್ರಿಂದ ನಮಗೆ ಹಿಪ್ಪನೇರಳೆ ತೋಟದಲ್ಲಿ 1 ಎಕರೆಯಿಂದ ಕನಿಷ್ಠ 1 ಬೆಳೆಗೆ 1 ಟನ್ನಿನಷ್ಟು ನಮಗೆ ಹಿಪ್ಪನೇರಳೆ ಕಡ್ಡಿ ಸಿಗುತ್ತೆ. ಅದನ್ನು ನಾವು ಶ್ರೆಡ್ ಮಾಡಿ ಅಂದರೆ ತುಂಡು ಮಾಡಿ ರೈತರು ತಮ್ಮ ಜಮೀನಿಗೆ ಹಾಕ್ಕೊಂಡು ಅದನ್ನು ಸಂಪದ್ಭರಿತವಾಗಿ ಸಂಪನ್ಮೂಲನ ಬಳಸ್ಕೊಳ್ಬೋದು. ಇಲ್ಲ ಅಂತಂದರೆ ನಾವು ಬ್ರಿಕೆಟ್ಸ್ ಮಾಡಿಕೊಂಡ್ರೆ ಅದನ್ನು ಇನ್ನೂ ಹೆಚ್ಚಿನ ಲಾಭದಾಯಕವಾಗಿ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಯೋಜನೆಯನ್ನು ತೆಗೆದುಕೊಂಡಿದ್ದೀವಿ. ನಮ್ಮ ಚಾಸಿರಿ ರೈತ ಉತ್ಪಾದಕರ ಕಂಪ್ನಿ ಮುಖಾಂತರನೂ ಕೂಡ ಆ ಮಷೀನನ್ನು ನಾವು ಖರೀದಿ ಮಾಡಿ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನಾವು ಬಾಡಿಗೆ ಆಧಾರಿತವಾಗಿ ರೈತರಲ್ಲಿ ಅದನ್ನು ಕೊಟ್ಟು ಎಲ್ಲೆಲ್ಲಿ ಹಿಪ್ಪನೇರಳೆ ಬೆಳೆ ರೇಷ್ಮೆ ಕೃಷಿ ಬೆಳೆ ಆದ ನಂತರ ಆ ತ್ಯಾಜ್ಯವನ್ನು ತಂದು ಅದನ್ನು ಶ್ರೆಡ್ ಮಾಡಿ ರೈತರು ಅವರು ಬೇಕಾದಲ್ಲಿ ಅದನ್ನು ಮರುಬಳಕೆ ಮಾಡ್ಬೋದು ಅವ್ರ ಜಮೀನಿನಲ್ಲಿ. ಇಲ್ಲವಾದಲ್ಲಿ ಅದನ್ನು ನಾವು ಅದನ್ನು ಖರೀದಿ ಮಾಡಿ ಬ್ರಿಕೆಟ್ಸ್ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡುವ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಇಷ್ಟೊತ್ತುವರೆಗೂ ನಾನು ಹಿಪ್ಪನೇರಳೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ ಅಂದರೆ ಮೊಬೈಲ್ ಸಂಖ್ಯೆಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನ ಸಂಪರ್ಕಿಸ್ಬೋದು. ನನ್ನ ದೂರವಾಣಿ ಸಂಖ್ಯೆ 91468725 9148468725 ಈ ದೂರವಾಣಿಗೆ ಸಂಪರ್ಕಿಸಬಹುದು. ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟ ಶ್ರಮಜೀವಿ ತಂಡದವರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ KVKಯ ವಿಜ್ಞಾನಿಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಕಳ್ಳಿಮನಿ ಸರ್ ಅವರು ಈ ವೈಜ್ಞಾನಿಕವಾಗಿ ಹಿಪ್ಪನೇರಳೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಮತ್ತು ರೈತರು ಕಾಮನ್ ಆಗಿ ಏನು ತಪ್ಪುಗಳನ್ನು ಮಾಡ್ತಾರೆ, ನಾವು ಆ ತಪ್ಪನ್ನು ಸರಿದೂಗಿಸಿ ಯಾವ ರೀತಿ ಒಂದು ಬೇಸಾಯ ಕ್ರಮಗಳನ್ನು ಮಾಡಬೇಕು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.